ಈ ಗ್ರಾಂಡ್ ಫಿನಾಲೆ ವಾರ ಅಂದರೆ ಕ್ವಾಟ್ಲೆ ಕಿಚನ್ ಕಡೆ ವಾರ. ಈಗ ಬಿಟ್ಟಿರೋ ಪ್ರೋಮನೆಲ್ಲ ನೋಡ್ತಿದ್ರೆ ಈ ಶನಿವಾರ ಕ್ವಾಟ್ಲೆ ಕಿಚನ್ 4 ಅವರ್ ಇರೋ ಕಾರಣದಿಂದ ಈ 4 ಅವರು ಜನಗಳಿಗೆ ಮನೋರಂಜನೆ ಕೊಡಬೇಕು ಅಂತೇಳಿ 2-3 ಥರ ಟಾಸ್ಕ್ಗಳು ಮಾಡಿಸ್ತಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರ ಅಲ್ಲಿರೋ ಅಡುಗೆ ಸಾಮಗ್ರಿಗಳಿಂದ ಹಾರ ಥರ ಮಾಡಿ ಕಿರೀಟ ಥರ ಮಾಡಿ ಸನ್ಮಾನ ಮಾಡ್ತಿದ್ದಾರೆ. ಅದೇ ರೀತಿ ಎಲ್ಲ ಕುಕ್ಕುಗಳದ್ದು ಡ್ಯಾನ್ಸು ಇರುತ್ತೆ. ಜಡ್ಜಸ್ಸು ಡ್ಯಾನ್ಸ್ ಆಡ್ತಾನೆ ಬರ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಬಿಟ್ಟಿರೋ ಪ್ರೋಮೋ ನೋಡ್ತಿದ್ರೆ ಒಗಟುಗಳು ಕೇಳ್ತಿದ್ದಾರೆ. ಸುಷ್ಮಾ ಅವರು ಕೇಳ್ತಿರೋ ಒಗಟು ಯಾವ ರೀತಿ ಇದೆ ಅಂದರೆ, ಚಂದ್ರನಂತೆ ಗುಂಡಾಗಿ ಎಲೆಯಂತೆ ತೆಳುವಾಗಿ ತಿಂದರೆ ಬಲು ರುಚಿ. ಈ ರೀತಿ ಒಗಟು ಕೇಳ್ತಿದ್ದಾರೆ. ಈ ಒಗಟು ಉತ್ತರ ನಿಮ್ಗೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಗಟನ್ನು ಅಲ್ಲಿರೋ ಕ್ವಾಟ್ಲೆಗಳು ಹೇಳ್ಬೇಕು. ಅಲ್ಲಿರೋ ಕುಕ್ಕುಗಳು ಮೊದಲು ಯಾರು ಸೋಡಾ ಬಾಟ್ಲು ತೆಗಿತಾರೋ ಅವರು ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಆದರೆ ಕುಕ್ ಹೇಳಂಗಿಲ್ಲ, ಅವ್ರಿಗೆ ಜೋಡಿಯಾಗಿರೋ ಪಾರ್ಟ್ನರು ಆ ಉತ್ತರನ ಹೇಳ್ಬೇಕು. ಇನ್ನು ಪ್ರಶಾಂತ್ ಇದಕ್ಕೆ ಉತ್ತರನ ಹೇಳಕ್ಕೆ ಹೋಗ್ತಿದ್ದಾನೆ. ನಾವು ಅವನ್ನ ಮೊದಲಿಂದ ನೋಡ್ಕೊಂಬಂದಿದ್ದೀವಿ. ಅವನು ಓವರ್ ಆ್ಯಕ್ಟಿಂಗನ್ನು ಗೊತ್ತು ಹೇಳ್ತೀನಿ ಅಂತಾನೆ, ಆಮೇಲೆ ಗೊತ್ತಿಲ್ಲದೆ ಇರೋ ರೀತಿ ಸುಮ್ಮನೆ ಆಗ್ಬಿಡ್ತಾನೆ. ಈಗಲೂ ಅದೇ ರೀತಿ ಆ ಒಗಟು ಗೊತ್ತಿರೋ ಥರನೇ ಹೇಳ್ತೀನಿ ಅಂದ್ಬಿಟ್ಟು ವಾಟರ್ ಮಿಲನ್ ಅಂತ ಹೇಳ್ತಿದ್ದಾನೆ. ಅದು ಚಂದ್ರನಂತೆ ಗುಂಡಾಗಿದೆ, ಆದರೆ ಎಲೆಯಂತೆ ಅದು ಎಲ್ಲಿ ತೆಳುವಾಗಿದೆ. ಆಮೇಲೆ ಈ ಒಗಟಿಗೆ ಓಂ ಪ್ರಕಾಶ್ ರಾವ್ ಅವರು ಸೋಡಾ ಹೊಡೆದಿದ್ದಾರೆ. ಸೂರಜ್ ಇದಕ್ಕೆ ಎಳ್ನೀರಂತ ಉತ್ತರ ಹೇಳ್ತಿದ್ದಾನೆ. ಆ ಉತ್ತರನೂ ಅಲ್ಲ ಅಂತ ಸುಷ್ಮಾ ಅವ್ರು ಹೇಳ್ತಿದ್ದಾರೆ. ಇದಕ್ಕೆ ಓಂ ಪ್ರಕಾಶ್ ರಾವ್ ಅವರು ಸಿಟ್ಟಾಗಿ ಒಡೆಯಕ್ಕೆ ಹೋಗ್ತಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ಓಂ ಪ್ರಕಾಶ್ ಅವರು ಆ ಬಾಟ್ಲನ್ನ ತೆಗೆಯೋದಕ್ಕೆ ಕಾರಣ ಸೂರಜ್ ಅವರು ಕಣ್ಣಲ್ಲಿ ಸನ್ನೆ ಮಾಡಿದ್ದಾರೆ ನನಗೆ ಗೊತ್ತು ಅಂತ. ಈ ಕಾರಣಕ್ಕೆ ಆ ಬಾಟ್ಲನ್ನ ತೆಗಿತಾರೆ. ಆದರೆ ಅವರು ಕೊಟ್ಟಿರೋ ಉತ್ತರ ನೋಡಿ ಓಂ ಪ್ರಕಾಶ್ ರಾವ್ ಅವರು ಒಡೆಯೋ ರೀತಿ ಬರ್ತಿದ್ದಾರೆ. ಈಗ ಈ ಪ್ರೋಮೋ ನೋಡ್ತಿದ್ರೆ ಈ ವಾರ ಯಾರ್ಯಾರಿಗೆ ಯಾರು ಪಾರ್ಟ್ನರ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು ಓಂ ಪ್ರಕಾಶ್ ರಾವ್ ಅವ್ರಿಗೆ ಸೂರಜ್ ಪಾರ್ಟ್ನರ್ ಆಗಿದ್ದಾನೆ. ಸೂರಜ್ ಮತ್ತೆ ಈ ವಾರನು ಭಾಗ್ಯಲಕ್ಷ್ಮಿಯಲ್ಲಿರೋ ಭಾಗ್ಯ ಗೆಟಪಲ್ಲಿ ಬಂದಿದ್ದಾನೆ. ಇನ್ನು ಮೇಘನಾಗೆ ಪ್ರಶಾಂತ್ ಪಾರ್ಟ್ನರ್ ಆಗಿದ್ದಾನೆ. ಅವನು ಯಮದೂತನೋ ಇಲ್ಲ ರಾಕ್ಷಸನೋ ಈ ಗೆಟಪಲ್ಲಿ ಬಂದಿದ್ದಾನೆ. ಇನ್ನು ಭವಿಷ್ಗೆ ತುಕಾಲಿ ಸಂತೋಷ್ ಪಾರ್ಟ್ನರ್ ಆಗಿದ್ದಾನೆ. ಅವನು ದೇವರಾಜ್ ಅವರ ಗೆಟಪಲ್ಲಿ ಬಂದಿದ್ದಾನೆ. ಸೂರಜ್ಗೆ ಈ ವಾರ ಕರಿಬಸಪ್ಪ ಪಾರ್ಟ್ನರ್ ಆಗಿದ್ದಾನೆ. ಕರಿಬಸಪ್ಪ ಈ ವಾರ ರಾಜರ್ ಗೆಟಪಲ್ಲಿ ಬಂದಿದ್ದಾನೆ. ಇನ್ನು ರಕ್ಷಿತಾಗೆ ಈ ವಾರ ನವಾಜ್ ಪಾರ್ಟ್ನರ್ ಆಗಿದ್ದಾನೆ. ನವಾಜ್ ನಾಗವಲ್ಲಿ ಗೆಟಪಲ್ಲಿ ಬಂದಿದ್ದಾನೆ. ನಾವು ಈ ಪ್ರೋಮೋನ ಗಮನ ಇಟ್ಟು ನೋಡಿದ್ರೆ ಅದರಲ್ಲಿ ಹನುಮಂತನೂ ಬಂದಿದ್ದಾನೆ, ಆಮ್ರಿಟನೂ ಬಂದಿದ್ದಾಳೆ. ಇದನ್ನು ನೋಡ್ತಾ ಇದ್ರೆ 10 ಜನ ಕ್ವಾಟ್ಲೆಗಳು ಈ ಸಲ ಫಿನಾಲೆಗೆ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ ಬರೀ ಒಂದಷ್ಟು ಜನ ಕ್ವಾಟ್ಲೆಗಳು ಬಂದಿದ್ದಾರೆ ನೋಡೋಣ. ಈ ರೀತಿ ಏನಾದರೂ ಇದ್ದರೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರನ್ನ ಪಾರ್ಟ್ನರಾಗಿ ಕೊಡ್ತಾರೆ. ಇಲ್ಲ ಒಂದು 2-3 ಏನಾದರೂ ಎಕ್ಸ್ಟ್ರಾ ಬಂದಿದ್ರೆ ಇಲ್ಲಿ ಎಲ್ಲರಿಗೂ ಕ್ವಾಟ್ಲೆ ಕೊಡೋದಕ್ಕೆ ಇವ್ರನ್ನ ಇಟ್ಕೊಳ್ತಾರ ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.